ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 4ನೇ ವಾರ, ಫೆಬ್ರವರಿ 5, 2026 ಗುರುವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 6ನೇ ಅಧ್ಯಾಯ 7ರಿಂದ 13ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಸುತ್ತಮುತ್ತಲಿನ ಊರುಗಳಿಗೆ ಹೋಗಿ ಜನರಿಗೆ ಪ್ರಬೋಧಿಸಿದರು. ಇದಲ್ಲದೆ 12 ಮಂದಿ ಶಿಷ್ಯರನ್ನು ಕರೆದು ಅವರಿಗೆ ದೆವ್ವ ಬಿಡಿಸುವ ಅಧಿಕಾರವನ್ನಿತ್ತು ಅವರನ್ನು ಇಬ್ಬಿಬ್ಬರನ್ನಾಗಿ ಕಳುಹಿಸಿದರು. ಕಳುಹಿಸುವಾಗ ಪ್ರಯಾಣ ದಂಡವೊಂದನ್ನು ಹೊರತು ಇನ್ನೇನನ್ನು ತೆಗೆದುಕೊಂಡು ಹೋಗಬೇಡಿ. ಬುತ್ತಿ, ಜೋಳಿಗೆ, ಜೇಬಿನಲ್ಲಿ ಹಣ ಯಾವುದೂ ಬೇಡ. ಪಾದರಕ್ಷೆಯನ್ನು ಮೆಟ್ಟಿಕೊಂಡರೆ ಸಾಕು. 2 ಅಂಗಿಗಳನ್ನು ತೊಟ್ಟುಕೊಳ್ಳಬೇಡಿ ಎಂದು ಅಪ್ಪಣೆ ಮಾಡಿದರು. ಇದಲ್ಲದೆ ನೀವು ಯಾವುದೇ ಒಂದು ಊರಿಗೆ ಹೋದಾಗ ಆ ಊರನ್ನು ಬಿಡುವವರೆಗೂ ಆತಿಥ್ಯ ನೀಡುವ ಯಾವುದಾದರೂ ಒಂದು ಮನೆಯಲ್ಲೇ ಉಳಿದುಕೊಳ್ಳಿ. ಯಾವುದೇ ಊರಿನ ಜನರು ನಿಮ್ಮನ್ನು ಸ್ವಾಗತಿಸದೆಯೂ ನಿಮ್ಮ ಬೋಧನೆಗೆ ಕಿವಿಗೊಡದೆಯೂ ಹೋದರೆ ಆ ಊರನ್ನು ಬಿಟ್ಟು ಹೋಗುವಾಗ ನಿಮ್ಮ ಪಾದಕ್ಕೆ ಹತ್ತಿದ ಧೂಳನ್ನು ಕೂಡ ಜಾಡಿಸಿಬಿಡಿ. ಅವರ ವಿರುದ್ಧ ಅದು ಸಾಕ್ಷಿಯಾಗಿರಲಿ ಎಂದರು. ಶಿಷ್ಯರು ಹೊರಟು ಹೋಗಿ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ ಎಂದು ಜನರಿಗೆ ಸಾರಿ ಹೇಳಿದರು. ದೆವ್ವ ಹಿಡಿದಿದ್ದ ಅನೇಕರಿಂದ ದೆವ್ವಗಳನ್ನು ಹೊರಗಟ್ಟಿದರು. ತೈಲಲೇಪನ ಮಾಡಿ ಅನೇಕ ರೋಗಿಗಳನ್ನು ಗುಣಪಡಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಶುಭ ಸಂದೇಶ ಪ್ರಚಾರದ ಕಾರ್ಯವೊಂದೇ ನಮಗೆ ಮುಖ್ಯವಾಗಿರಬೇಕು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಯೇಸು ತಮ್ಮ ಶುಭ ಸಂದೇಶವನ್ನು ಸಾರಲು, ರಕ್ಷಣಾ ಕಾರ್ಯಗಳನ್ನು ಕೈಗೊಳ್ಳಲು ಶಿಷ್ಯರನ್ನು ಕಳುಹಿಸಿಕೊಡುವುದನ್ನು ಇಂದಿನ ಶುಭ ಸಂದೇಶ ನಮಗೆ ತಿಳಿಸುತ್ತದೆ. ಪ್ರಯಾಣದ ಕೋಲೊಂದನ್ನು ಹೊರತು ಇನ್ನೇನನ್ನು ತೆಗೆದುಕೊಂಡು ಹೋಗಬೇಡಿ. ಬುತ್ತಿ, ಜೋಳಿಗೆ, ಜೇಬಿನಲ್ಲಿ ಹಣ ಯಾವುದು ಬೇಡ ಎಂದು ಯೇಸು ಶಿಷ್ಯರಿಗೆ ಆದೇಶ ಕೊಡುತ್ತಾರೆ. ತಂದೆಯಾದ ದೇವರು ಸಹ ಮೋಶೆಯ ಕೋಲನ್ನು ಅನುಮೋದಿಸಿದ್ದನ್ನು ಇದು ನಮ್ಮ ಗಮನಕ್ಕೆ ತರುತ್ತದೆ. ವಿಮೋಚನಾ ಕಾಂಡ 4ನೇ ಅಧ್ಯಾಯ 2ರಿಂದ 31ರವರೆಗಿನ ವಚನಗಳಲ್ಲಿ, ಅದಕ್ಕೆ ಸರ್ವಶಕ್ತ, ನಿನ್ನ ಕೈಯಲ್ಲಿರುವುದು ಏನು ಎಂದು ಕೇಳಿದರು. ಅವನು, ಇದು ಕೋಲು ಎಂದನು. ಅದೇ ಕೋಲಿನಿಂದ ಮೋಶೆ ಇಡೀ ಇಸ್ರಾಯೇಲ್ ಜನರನ್ನು ದಾಸತ್ವದಿಂದ ಬಿಡಿಸಿಕೊಂಡು ಬಂದನು. ಅದೇ ಕೋಲಿನಿಂದ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದನು. ಅದೇ ಕೋಲಿನಿಂದ ಬಂಡೆಯನ್ನು ಹೊಡೆದು ಜನರಿಗೆ ನೀರನ್ನು ಕೊಟ್ಟನು. ಹಾಗೆ ಯೇಸು ಶಿಷ್ಯರಿಗೆ ಕೋಲನ್ನು ಕೊಟ್ಟು ಅವರನ್ನು ದೇವರ ಸಾಧನಗಳನ್ನಾಗಿ ಮಾಡಿ ದೇವರ ಸಂದೇಶ ಸಾರಲು, ರೋಗಿಗಳನ್ನು ಸ್ವಸ್ಥಪಡಿಸಲು, ದೆವ್ವಗಳನ್ನು ಬಿಡಿಸಲು ಅಧಿಕಾರವನ್ನು ನೀಡುತ್ತಾರೆ. ಒಬ್ಬ ನಿಷ್ಠಾವಂತ ದೇವಸೇವಕನಿಗೆ ಬೇಕಾಗಿರುವುದು ಬುತ್ತಿ, ಜೋಳಿಗೆ, ಹಣವಲ್ಲ. ಬೇಕಾಗಿರುವುದು ದೇವರ ಕಾರ್ಯದಲ್ಲಿ ಆಸಕ್ತಿ. ಕೆಲವೊಮ್ಮೆ ಇಂತಹ ಸವಲತ್ತುಗಳಿಗೆ ನಮ್ಮ ಮುಖ್ಯ ಉದ್ದೇಶಗಳನ್ನೇ ಮರೆಸಿಬಿಡುವ ಸಾಮರ್ಥ್ಯವಿದೆ. ದೇವರು ನಮ್ಮ ಕಾರ್ಯಕ್ಕೆ ಬೇಕಾದುದನ್ನು ಒದಗಿಸುತ್ತಾರೆಂಬ ಅಚಲ ವಿಶ್ವಾಸದಿಂದ ಪ್ರಚಾರ ಕಾರ್ಯವನ್ನು ನಾವು ಕೈಗೊಳ್ಳಬೇಕು ಮತ್ತು ದೇವರ ಶುಭ ಸಂದೇಶ ಪ್ರಚಾರದ ಜವಾಬ್ದಾರಿಯನ್ನು ಹೆಗಲೇರಿಸಿಕೊಂಡಿರುವ ನಾವು ದೇವರ ಕೈ ಸಾಧನಗಳು ಮಾತ್ರ ಎಂಬ ಅರಿವಿನಲ್ಲಿ ಮುನ್ನಡೆಯಬೇಕು. ನೆನಪಿಡಿ, ಮದರ್ ತೆರೇಸಾರವರು ನಿರ್ಗತಿಕರ ಸೇವೆ ಮಾಡಲು ಪ್ರಾರಂಭಿಸಿದ್ದು ಬರಿಗೈಯಲ್ಲಿ. ಪ್ರಿಯರೇ, ಇಂದು ನಾವು ಸಂತ ಆಗತರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಸುಮಾರು ಕ್ರಿಸ್ತಶಕ 251. ಆತ್ಮೀಯರೇ, ಇಟಲಿಯ ಕಬೇನಿಯದ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಸಂತ ಆಗತ ಕ್ರಿಸ್ತಶಕ 251ರಲ್ಲಿ ಸಿಸಿಲಿಯ ಡೇಶಿಯನ್ ಚಕ್ರವರ್ತಿಯ ಕ್ರೈಸ್ತರ ಹಿಂಸಾತ್ಮಕ ಕಿರುಕುಳದಲ್ಲಿ ಹುತಾತ್ಮರಾಗುತ್ತಾರೆ ಎಂದು ಐತಿಹಾಸಿಕ ದಾಖಲೆಗಳು ಹೇಳುತ್ತವೆ. ಆದಾಗ್ಯೂ ಸಂತ ಅಗತ ಅವರ ಜೀವನದ ಬಗ್ಗೆ ಹೆಚ್ಚು ಜನಪ್ರಿಯ ನಂಬಿಕೆಗಳಿವೆ. ಆತ್ಮೀಯರೇ, ಅಗತ ತನ್ನ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದಳು ಮತ್ತು ಆಸ್ಥಾನದ ದಿಗ್ಗಜನಾದ ಕ್ವಿಂಟಿಯಾನಸ್ ಆಕೆಯನ್ನು ಮದುವೆ ಆಗಲು ಬಯಸಿದನು. ಆದರೆ ಆಗತ ಕ್ರಿಸ್ತನಿಗೆ ತನ್ನನ್ನು ಅರ್ಪಿಸಿಕೊಳ್ಳಲು ಬಯಸಿದಳು ಮತ್ತು ಮದುವೆಯನ್ನು ನಿರಾಕರಿಸಿದಳು. ಇದರಿಂದ ಕೋಪಗೊಂಡ ಕ್ವಿಂಟಿಯಾನಸ್ ಕ್ರೈಸ್ತ ವಿರೋಧಿ ಕಾನೂನುಗಳನ್ನು ಪ್ರಯೋಗಿಸಿ ಅವಳನ್ನು ರಾಜನ ಮುಂದೆ ಹಾಜರುಪಡಿಸಿದನು. ರಾಜನು ಅಗತಳ ಸೌಂದರ್ಯವನ್ನು ನೋಡಿ ಅವಳನ್ನು ವೇಶ್ಯವಾಟಿಕೆಗೆ ಕಳುಹಿಸಲು ಆದೇಶಿಸಿದನು. ಅಲ್ಲಿ ಅವಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಳು. ಈ ಎಲ್ಲ ಹಿಂಸೆ ಮತ್ತು ಶೋಷಣೆಯ ನಡುವೆಯೂ ಆಗತ ಯೇಸುವೆ ನನ್ನ ಬೆಳಕು ಮತ್ತು ರಕ್ಷಕ ಎಂದು ಘೋಷಿಸಿದಳು. ಅವಳ ದೃಢವಾದ ನಂಬಿಕೆಯನ್ನು ಕಂಡು ಕ್ವಿಂಟಿಯಾನಸ್ ಅವಳನ್ನು ಮತ್ತಷ್ಟು ಹಿಂಸಿಸಲು ನಿರ್ಧರಿಸಿದನು. ಆತ್ಮೀಯರೇ, ಕಬ್ಬಿಣದ ಕೊಕ್ಕೆಗಳಿಂದ ಅವಳ ದೇಹವನ್ನು ಸೀಳಿ ಅವಳ ಸ್ತನಗಳನ್ನು ಕತ್ತರಿಸಿ ಅವಳ ಪಕ್ಕೆಲುಬುಗಳನ್ನು ತಿವಿದು ಲೋಹದ ಸಲಾಕೆಯಿಂದ ಬರೆಯಿಟ್ಟರು. ಇಷ್ಟೆಲ್ಲ ಹಿಂಸೆಯ ನಂತರವೂ ಅವಳು ಜೀವಂತವಾಗಿದ್ದಳು.
ಹಾಗೂ ಅವಳನ್ನು ಸೆರೆಮನೆಯ ಕತ್ತಲೆಯ ಕೋಣೆಗೆ ಹಾಕಲಾಯಿತು. ಆಹಾರ, ನೀರು ಅಥವಾ ಔಷಧಿಯನ್ನು ನೀಡದೆ ಸಾಯಲು ಬಿಡಲಾಯಿತು. ಆದರೆ ಅಗತಾ ದೇವರ ಅನುಗ್ರಹದಿಂದ ಗುಣಮುಖರಾಗುತ್ತಾಳೆ. ಆತ್ಮೇರೆ, ಎರಡನೇ ಬಾರಿಗೆ ಅಗತಾ ಕ್ವಿಂಟಿಯಾನಸ್ ಮುಂದೆ ನಿಂತಾಗಲೂ ಅವಳು ತನ್ನ ನಂಬಿಕೆಯಲ್ಲಿ ಅಚಲವಾಗಿದ್ದಳು. ಪ್ರಿಯರೇ, ಆಕೆಯನ್ನು ಬೆತ್ತಲಾಗಿಸಿ ಉರಿಯುವ ಕಲ್ಲಿದ್ದಲಿನ ಮೇಲೆ ಆಕೆಯನ್ನು ಎಳೆದಾಡಲಾಗುತ್ತದೆ. ಅವಳನ್ನು ಹಿಂಸಿಸುವಾಗ ಭೂಮಿ ಕಂಪಿಸುತ್ತದೆ. ಭೂಕಂಪಕ್ಕೆ ಹೆದರಿದ ಕ್ವಿಂಟಿಯಾನಸ್ ಓಡಿ ಹೋದನು. ಮರುದಿನ ಫೆಬ್ರವರಿ 5, 251 ಅಗತಾ ಯೇಸುವಿನ ನಾಮಸ್ಮರಣೆ ಮಾಡುತ್ತಾ ಕೊನೆಯುಸಿರೆಳುತ್ತಾಳೆ. ಪ್ರಿಯರೇ, ಬೆಂಕಿ ಅನಾಹುತಗಳಲ್ಲಿ ಪ್ರಾರ್ಥಿಸಿದರೆ ಸಂತ ಅಗತಾ ತಮ್ಮ ಪ್ರಾರ್ಥನೆಗಳನ್ನು ಆಲಿಸುತ್ತಾರೆ ಎನ್ನುವುದು ನಮ್ಮ ನಂಬಿಕೆ. ಸಂತ ಆಗತರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.